ನೀನು ನೀನು ಸದನದಲ್ಲಿ ಸಾಮಾಜಿಕ ನ್ಯಾಯದ ಸಮರ, ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಾಕ್ ಸಮರ. ನಿಮ್ಮ ಭ್ರಷ್ಟಾಚಾರವನ್ನ ಹೊರತೆಗೆಯುತ್ತೇನೆ, ಸಿಎಂ ವಾಕ್ ಪ್ರಹಾರ. ಚುನಾವಣೆಯಲ್ಲಿ ಎಣ್ಣೆ ಪಾಟಿಗೆ ದಲಿತರ ದುಡ್ಡು ಬಳಕೆ, ಸರ್ಕಾರಕ್ಕೆ ಇಂಥ ಸ್ಥಿತಿ ಬರಬೇಕೆ? ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರ ಟೀಕೆ. ಏನ್ ಆದೇಶ ಆಗ್ಬೇಕಾದ್ರೆ ಅವ್ನು ಪವರ್ ಕಟ್ ಮಾಡಿಸ್ಬೇಕು. ಒಂದು ವಾರ ಮಟ್ಟಿಗೆ ಆದರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗೆ ಆಗುತ್ತೆ. ಏನು ಆದೇಶ? ಜಿಟಿ ಮಾಲ್ನಲ್ಲಿ ಅನ್ನದಾತನಿಗೆ ಅವಮಾನ, ಒಂದು ವಾರ ಮಾಲ್ ಮುಚ್ಚೋಣ, ಸರ್ಕಾರಕ್ಕೆ ಸಲಹೆ ಕೊಟ್ಟರು ಶಾಸಕ ಲಕ್ಷ್ಮಣ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ ಸಾರಥಿ ಚಾರ್ಜ್ ಶೀಟ್ ಸಲ್ಲಿಕೆವರೆಗೂ ಜೈಲೇ ಗತಿ. ನಟ ಶ್ರೀಕಿಗೂ ಭೇಟಿಗೆ ಸಿಗಲಿಲ್ಲ ಅನುಮತಿ. ಕರಾವಳಿ ಮಲೆನಾಡು ಮೇಲೆ ಮುನಿದ ವರುಣ, ಧಾರಾಕಾರ ಮಳೆಯಿಂದ ಜನ ಹೈರಾಣ, ಸರಣಿ ಗುಡ್ಡ ಕುಸಿತದಿಂದ ಮತ್ತೆ ಕಂಟಕಾನ. ವಾಲ್ಮೀಕಿ ನಿಗಮದ ಹಣವನ್ನ ಚುನಾವಣೆಯಲ್ಲಿ ಎಣ್ಣೆ ಹಂಚಲಿಕ್ಕೆ ಬಳಕೆ ಮಾಡಲಾಗಿದೆ. ಇದರ ಸ್ಪಷ್ಟ ಮಾಹಿತಿಯನ್ನ ಇಡಿ ಅಧಿಕಾರಿಗಳೇನೆ ಹೊರಹಾಕಿದ್ದಾರೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಬಿಜೆಪಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯಿಂದ ಸರ್ಕಾರದ ವಿರುದ್ಧ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ನಡೆಸ್ತಾ ಇರುವ ಪ್ರತಿಭಟನೆ ಇದು. ಗಮನಿಸ್ತಾ ಇದ್ದೀರಿ. ಫ್ರೀಡಂ ಪಾರ್ಕ್ ನಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಣವನ್ನ ಚುನಾವಣೆಯಲ್ಲಿ ಮದ್ಯ ಹಂಚೋಕೆ ಬಳಕೆ ಮಾಡಿಕೊಂಡ್ರು ಅನ್ನೋ ಆರೋಪ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಇದೀಗ ಪ್ರತಿಭಟನೆ ಮಾಡಲಾಗ್ತಾ ಇದೆ. ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಇದೀಗ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರು ಹಾಗೆ ಬಿಜೆಪಿ ನಾಯಕರ ನಡುವೆ ತಳ್ಳಾಟ, ನೂಕಾಟ ನಡೀತಾ ಇದೆ. ಪ್ರತಿಭಟನೆ ಮಾಡ್ಲಿಕ್ಕಿಲ್ಲ, ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಪೊಲೀಸರು, ನಾವು ಪ್ರತಿಭಟನೆ ಮಾಡಿಯೇ ಸಿದ್ಧ ಅಂತ ಹೇಳಿ ಬಿಜೆಪಿಯ ನಾಯಕರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಿಜೆಪಿ ನಾಯಕರನ್ನ, ಅದರಲ್ಲೂ ವಿಜಯೇಂದ್ರ ಅವರ ಆದಿಯಾಗಿ ಬಹುತೇಕ ಬಿಜೆಪಿಯ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸರ್ಕಾರದ ವಿರುದ್ಧ ಮೂಲಕ ಸಿಡಿದೆದ್ದಿದೆ ವಿರೋಧ ಪಕ್ಷ ಬಿಜೆಪಿ. ಸದನದ ಒಳಗೆ ಹೊರಗೆ ಎರಡೂ ಭಾಗದಲ್ಲೂ ಕೂಡ ಕೈ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ, ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರಕ್ಕೆ ಧಿಕ್ಕಾರ ಹಾಕುವ ಪ್ರಯತ್ನವನ್ನ ಸತತವಾಗಿ
ಬಿಜೆಪಿ ಪಾಳೆಯ ಮಾಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ 2 ದಿನ ಅಧಿವೇಶನ ನಡೆದ 2 ದಿನವೂ ಕೂಡ ಸತತವಾಗಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗೆ ಇದರಲ್ಲಿ ಕಾಂಗ್ರೆಸ್ನ ನಾಯಕರ ಪಾತ್ರದ ವಿಚಾರವನ್ನೇ ಮುಂದಿಟ್ಕೊಂಡು ಸದನದ ಒಳಗೂ ಕೂಡ